ಕುಂದಾಪುರ ಟು ಕೆನಡಾ ಚಾನೆಲ್ ಎಕ್ಸ್ಪ್ಲೋರ್ ಲೈಫ್ ಇನ್ ಕೆನಡಾ. ನಮಸ್ಕಾರ ಎಲ್ರಿಗೂ, ನಾನು ಮಂಜುನಾಥ್ ನೇರಳಕಟ್ಟೆ. ಸ್ನೇಹಿತರೆ, ನಾವಿವತ್ತು ಹೋಗೋಣ ಬೆರೀಸ್ ಮತ್ತು ಆ್ಯಪಲ್ ರೋಡ್ ಸೈಡಲ್ಲಿ ಹೇಗೆ ಸಿಗುತ್ತೆ ಅನ್ನೋದನ್ನು ನೋಡ್ಕೊತ ಹೋಗೋಣ ಬನ್ನಿ. ಫ್ಯಾಮಿಲಿ ಸಮೇತರಾಗಿ ಹೊರಟ್ವಿ. ಫಸ್ಟ್ ಆಶ್ರಿತನ ಕಣ್ಣಿಗೆ ಬಿದ್ದಿದ್ದು ಬ್ಲೂಬೆರೀಸ್. ಹಾಗೆ ಕಣ್ಣಿಗೆ ಬಿದ್ದಿದ್ದೇ ತಡ ಬ್ಲೂಬೆರೀಸ್ ಸಿಕ್ಕಿದೆ ಅಂತೇಳಿ ಕಿರ್ಚ್ಕೊಂಡ್ಳು. ಹಾಗೆ ಲಾಟ್ ಆಫ್ ಬೆರೀಸ್ ನೋಡಿ, ಇಲ್ಲೊಂದು ಬೆರೀಸು, ಸುಮಾರು ವೆರೈಟೀಸ್ ಆಫ್ ಬೆರೀಸು ರೋಡ್ ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಗೊಂಚಲಾಗಿ ಇದ್ದಿದ್ದು ಅದು ಕಣ್ಣಿಗೆ ಬಂತು. ಕೆಲವೊಂದು ನಾವು ಪಿಕ್ ಮಾಡಿದ್ವಿ, ಹಾಗೆಯೇ ಟೇಸ್ಟ್ ಕೂಡ ಮಾಡಿದ್ವಿ. ಇಲ್ಲಿ ನೋಡಿ ಸ್ವಲ್ಪ ದೂರನೇ ಇತ್ತು, ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಈ ಕೆಲವೊಂದು ರೋಡ್ ಸೈಡಲ್ಲೇ ಇದ್ವು. ಇದೇನು ಎಲ್ಲ ಒಂಥರ ಈ ಏನು ಜಂಗಲ್ ಇದ್ದಾಗೆ ಆ ಸೈಡಲ್ಲೆಲ್ಲ ಹಿಂದೆ ಎಲ್ಲ ಅಲ್ಲೆಲ್ಲ ಈ ತುಂಬ ಬೆರೀಸು, ಸಿಕ್ಕಾಪಟ್ಟೆ ಬೆರೀಸ್ ಇರುತ್ತೆ. ಆ್ಯಪಲ್ ಇರುತ್ತೆ. ಆ್ಯಪಲ್ನ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಬೆರೀಸ್ ನೋಡಿ, ಇದು ನೋಡಿ ಬ್ಲ್ಯಾಕ್ ಬೆರೀಸ್ ಅನಿಸುತ್ತೆ. ಅದು ಮುಂಚೆ ತೋರಿಸಿದ್ದು ರೆಡ್, ಇದು ಬ್ಲ್ಯಾಕ್ ನೋಡಿ. ಲಾಟ್ ಆಫ್ ವೆರೈಟೀಸ್ ಬೆರೀಸ್ ಸಿಗುತ್ತೆ ಇಲ್ಲಿ. ನಾವೇನು ಅಲ್ಲಿ ಹಾಗೆ ತಿನ್ಬೇಕಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ಹಾಗೆ ಮುಂದೆ ಹೋಗ್ಬೋದು. ಇದೆಲ್ಲ ರೋಡ್ ಸೈಡಲ್ಲೇ ಇರುವಂಥದ್ದು. ಆ್ಯಪಲ್ ಅಲ್ಲ, ಚೆನ್ನಾಗಿದೆಯಾ ನೋಡು, ಒಂದು ತೆಗಿ. ಇದು ರೋಡ್ ಸೈಡಲ್ಲಿ ಸಿಗುವಂಥದ್ದು ನೋಡಿ ಆ್ಯಪಲ್. ನಾವು ಅಂಗಡಿಯಲ್ಲಿ ತಗೋಬೇಕು ದುಡ್ಡು ಕೊಟ್ಟು. ಇದನ್ನೇ ಈಗ ಇಲ್ಲಿ ವಾಲ್ಮಾರ್ಟು, ಸೋಬೀಸು, ಡೊಲರಮ ಅಲ್ಲೆಲ್ಲ ಹೋದರೆ $5 ಒಂದು ಪ್ಯಾಕೆಟ್, ಒಂದು 2 kg ಪ್ಯಾಕೆಟೆಲ್ಲ ಇರುತ್ತೆ. ಅದು $5 $6 ಎಲ್ಲ ಇರುತ್ತೆ. ಇದು ಬೇಬಿ ಆ್ಯಪಲ್ಸ್ ಎಷ್ಟು ಚೆನ್ನಾಗಿದೆ. ತಿಂದು ನೋಡು, ಒಂದು ಚೆನ್ನಾಗಿದೆ ನೋಡು. ಹುಳಿ ಇದೆ, ಉಪ್ಪಿನಕಾಯಿಗೆ ಒಳ್ಳೆಯದು. ಇದು ಸ್ವಲ್ಪ ಇನ್ನೂ ಬೆಳಿಬೇಕೇನೋ ಅಲ್ವಾ? ಚೆನ್ನಾಗಿದೆ ನೋಡಿ, ಎಷ್ಟೆಷ್ಟು ಗೊಂಚಲು ಇದೆ. ಒಳ್ಳೆ ಊರು ಬದಿಯಲ್ಲಿ ಈ ಮಾವಿನ ಹಣ್ಣು, ಚಿಕ್ಕು ಹಣ್ಣು, ಗಾಯಿ ಹಣ್ಣು ಅಂತ ಹೇಳಿದ್ರೆ ಈ ಕ್ಯಾಶ್ಯೂ, ಇದ್ರದ್ದು ಹಣ್ಣುಗಳೆಲ್ಲ ಹೇಗೆ ಬಿಟ್ಕೊಳ್ತವೆ ಆ ಥರ ಗೊಂಚಲಾಗಿ ಬಿಟ್ಕೊಳ್ತಿದೆ. ಸೊ ಇದು ಎಷ್ಟು ಬೇಕಾದರೂ ಕಿತ್ಕೊಂಡು ತಿನ್ಬೋದು. ಇದು ರೋಡ್ ಸೈಡಲ್ಲಿ ಇರೋದು, ಯಾರ ಮನೆ ಅಂಗಳದಲ್ಲಿ ಏನಿಲ್ಲ, ನಾವು ಎಷ್ಟು ಬೇಕಾದ್ರೂ ಕೊಯ್ಕೊಂಡು ಹೋಗ್ಬೋದು. ಇದನ್ನೆಲ್ಲ ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ನಾವು ಕೂಡ ಒಂದು ಸರಿ ಟ್ರೈ ಮಾಡಬೇಕು ಉಪ್ಪಿನಕಾಯಿ ಹೇಗೆ ಬರುತ್ತೆ ಅಂತೇಳಿ ಹೇಳಿ ನೋಡೋಣ. ಸ್ವಲ್ಪ ಕಿತ್ಕೊಂಡು ತೊಗೊಂಡು ಹೋಗಿ ಉಪ್ಪಿನಕಾಯಿ ಮಾಡೋಣ. ಈಗ ರೂಪ ನೋಡಿ ಇಷ್ಟೊಂದು ಕೊಯ್ಕೊಂತಿದ್ದಾಳೆ. ಬ್ಯಾಗ್ ಆಲ್ರೆಡಿ ತಂದಿದ್ದಾಳೆ. ಸೊ ಅದರಲ್ಲಿ ಹಾಕೋ ಚಾನ್ಸಸ್ ಇದೆ ಅನಿಸುತ್ತೆ ಇವಾಗ. ಒಂದು ಬಿತ್ತು. ನಾವು ಇಷ್ಟೊಂದು ಕೊಯ್ದಿದ್ದೀವಿ, ಇನ್ನೂ ಸ್ವಲ್ಪ ಕೊಯ್ತೀವಿ. ಕೊಯ್ಕೊಂಡು ಉಪ್ಪಿನಕಾಯಿ ಮಾಡಿ ಅದನ್ನು ನಿಮಗೆ ತೋರಿಸ್ತೀವಿ. ಮತ್ತೆ ನೋಡಿ ಬೇಕಾದಷ್ಟಿದೆ. ಥ್ಯಾಂಕ್ ಯು ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಬೆರೀಸ್ ಮತ್ತು ಆ್ಯಪಲ್ ತಿರುಗಾಟ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.